ನಮಸ್ಕಾರ ಎಲ್ರಿಗೂ. ರೋಹಿಲ್ ಲ್ಯಾಬಿಂದ ನಾನು ನಿಮ್ಮ ರೋಹಿಲ್. ಇವತ್ತು ನಾನು ಮತ್ತೆ ನಿಮ್ಮ ಮುಂದೆ ಒಂದು ಮ್ಯಾಜಿಕಲ್ ಕಲರ್ ಚೇಂಜಿಂಗ್ ಎಕ್ಸ್ಪೆರಿಮೆಂಟ್ ಅನ್ನ ತಗೊಂಡು ಬಂದಿದ್ದೀನಿ. ಇದರ ಹೆಸರು ಕೆಮಿಕಲ್ ಕೆಮಿಲಿಯನ್ ಅಂತ. ಕೆಮಿಲಿಯನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕನ್ನಡದಲ್ಲಿ ಊಸರವಳ್ಳಿ ಅಂತ ಕರೀತಾರೆ. ಇದು ಒಂದು ಹಲ್ಲಿ ಜಾತಿಗೆ ಸೇರಿರುವಂತ ಒಂದು ರೆಪ್ಟೈಲ್. ಆಗಾಗ ಕಲರ್ ಚೇಂಜ್ ಮಾಡ್ತಾ ಇರುತ್ತೆ, ನೀವೆಲ್ಲ ನೋಡಿರ್ಬೋದು. ಅದೇ ತರನೇ ಈ ಸೊಲ್ಯೂಷನ್ ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಕಲರ್ ಚೇಂಜ್ ಮಾಡುತ್ತೆ. ಅದು ಹೇಗೆ ಅಂತ ತಿಳ್ಕೊಬೇಕಾ? ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಇವಾಗ ಈ ಎಕ್ಸ್ಪೆರಿಮೆಂಟ್ಗೆ ಬೇಕಾಗಿರೋಂಥ ಎಲ್ಲ ಕೆಮಿಕಲ್ಸ್ ರೆಡಿ ಇದೆ. ಮೊದಲನೇದಾಗಿ ಇದು ಸೋಡಿಯಂ ಹೈಡ್ರಾಕ್ಸೈಡ್, ಮತ್ತೆ ಸಕ್ಕರೆ, ಕೊನೆಯದಾಗಿ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈ 3 ಕೆಮಿಕಲ್ಸ್ ಬೇಕಾಗಿರೋಂಥದ್ದು. ಆದರೆ ಎಕ್ಸ್ಪೆರಿಮೆಂಟ್ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಒಂದು ವಾರ್ನಿಂಗ್ ಅನ್ನ ಹೇಳ್ತಾ ಇದ್ದೀನಿ. ಇದೆಲ್ಲ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ ಕೆಮಿಕಲ್ಸ್ ಆದ್ರಿಂದ ಗ್ಲೌಸ್ ಅನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಎಲ್ಲ ಸೇಫ್ಟಿ ಪ್ರಿಕಾಷನ್ ಅನ್ನ ತಗೋಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ಈ ಸೋಡಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ಅದು ಒಂದು ಕರೋಸಿವ್ ಕೆಮಿಕಲ್. ಇವಾಗ ನಾವು ಗ್ಲೌಸ್ ಇಲ್ಲದೆ ಬರೀ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಅಲರ್ಜಿ ಆಗುವಂಥದ್ದು, ಇಲ್ಲ ಸ್ಕಿನ್ ಅಲ್ಲಿ ಆಯಿಲ್ ಇರುತ್ತಲ್ಲ ಅದನ್ನ ಹೀರ್ಕೊಂಡು ಡ್ರೈನೆಸ್ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಗ್ಲೌಸ್ ಇರಬೇಕು. ಮತ್ತೆ ಆದಷ್ಟು ಕಣ್ಣಿಗೆ ಬೀಳದೇ ಇರೋ ಹಾಗೆ ನೋಡ್ಕೋಬೇಕು. ಯಾವುದೇ ಕೆಮಿಕಲ್ ಆಗಲಿ ಕಣ್ಣಿಗೆ ಬಿದ್ದರೆ ವೆರಿ ಡೇಂಜರಸ್ ಅಲ್ವಾ. ಇವಾಗ ಸೋಪ್ ನೀರು ಬಿದ್ರೇನೆ ಎಷ್ಟು ಉರಿಯುತ್ತೆ, ಹಾಗೇನೆ ಉಪ್ಪು ಏನಾದರೂ ಬಿದ್ದರೆ ಎಷ್ಟು ಉರಿಯುತ್ತಲ್ವಾ, ಅದೇ ರೀತಿ ಈ ಕೆಮಿಕಲ್ಸ್ ಆದ್ರಿಂದ ಇನ್ನೂ ಡೇಂಜರಸ್. ಸೊ ಹುಷಾರಾಗಿರ್ಬೇಕಾಗತ್ತೆ. ಬಿಗಿನರ್ಸ್ ಆಗಿದ್ರೆ ದಯವಿಟ್ಟು ಗ್ಲೌಸ್ ಮತ್ತೆ ಜೊತೆಗೆ ಗಾಗಲ್ಸ್ ಇರಲೇಬೇಕು ಕಣ್ಣಿಗೆ. ಸೊ ಅದು ಬಿಟ್ಟು ಸೇಫ್ಟಿ ಬಿಟ್ಟು ಏನು ಮಾಡೋದಕ್ಕೆ ಹೋಗ್ಬಾರ್ದು ಎಕ್ಸ್ಪೆರಿಮೆಂಟ್. ಓಕೆ, ಇವಾಗ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಈ ತರ ಒಂದು ಗ್ಲಾಸ್ ಟಂಬ್ಲರ್ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ ನೀರಿದೆ. ನೀರಿಗೆ ಇವಾಗ ನಾವು ಫಸ್ಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕ್ತಾ ಇದ್ದೀನಿ. ಒಂದೇ ಒಂದು ಕ್ರಿಸ್ಟಲ್ನ ಹಾಕಬೇಕು. ಸ್ಟಿರ್ ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ಕ್ರಿಸ್ಟಲ್ ಅಷ್ಟು ಹಾಕಿದ್ದು ಹೇಗೆ ಕಲರ್ ಬಂದಿದೆ ಅಂತ. ಇವಾಗ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ಬೇಕು. ಇವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಮಾಡೋದಕ್ಕೆ ಈ ತರ ಒಂದು ಸ್ಟೈನ್ಲೆಸ್ ಸ್ಟೀಲ್ ಲೋಟ ತಗೊಂಡಿದ್ದೀನಿ. ಮತ್ತೆ ಇದರಲ್ಲಿ ಸ್ವಲ್ಪ ನೀರಿದೆ, ಅರ್ಧ ಲೋಟ ನೀರಿದೆ. ಇವಾಗ ಇದಕ್ಕೆ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ತಾ ಇದ್ದೀನಿ. ಒಂದೂವರೆ ಸ್ಪೂನ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ತೆ.
ಇವಾಗ ಮಿಕ್ಸ್ ಮಾಡ್ಕೋಬೇಕು ಫುಲ್ ಮೆಲ್ಟ್ ಆಗೋವರೆಗೂ. ಇದು ಸ್ವಲ್ಪ ಹೀಟ್ ಜನರೇಟ್ ಮಾಡುತ್ತೆ. ಸೊ ಗ್ಲಾಸ್ ಯೂಸ್ ಮಾಡಿದ್ರೆ ನನ್ನ ಹತ್ರ ಹೀಟ್ ರೆಸಿಸ್ಟೆನ್ಸ್ ಗ್ಲಾಸ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಗ್ಲಾಸ್ ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫುಲ್ ಡಿಸಾಲ್ವ್ ಆಗಿದೆ. ಇವಾಗ ನಾನು ಈ ಗ್ಲಾಸ್ಗೆ ಹಾಕಿ ತೋರಿಸ್ತೀನಿ. ನೋಡಿ ಫುಲ್ಲು ಡಿಸಾಲ್ವ್ ಆಗಿದೆ, ಯಾವುದೇ ಕಲರ್ ಇಲ್ಲ. ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ಹೀಗೆ ಕಲರ್ ಬರುತ್ತೆ ನೋಡೋಣ. ನೋಡಿ ಇವಾಗ ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಇವಾಗ ಈ ಎಕ್ಸ್ಪೆರಿಮೆಂಟ್ ಹೇಗೆ ವರ್ಕ್ ಆಯ್ತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೀವು ಪೇಪರ್ಗೆ ಬೆಂಕಿ ಹಚ್ಚಿದ್ರೆ ಅದು ಹೇಗೆ ಉರಿಯುತ್ತೆ? ಅದು ಪೇಪರ್ ಬಂದು ಫ್ಯೂಲ್, ಅದು ಒಂದು ಉರಿಯುವಂತ ಒಂದು ಇಂಧನ. ಸೊ ಒಂದು ಫ್ಯೂಲ್ ಉರಿಬೇಕು ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ ಅಲ್ವಾ? ಇವಾಗ ಪೇಪರ್ ಆಕ್ಸಿಜನ್ ಎಲ್ಲಿಂದ ತಗೊಳುತ್ತೆ? ಗಾಳಿಯಿಂದ ಆಕ್ಸಿಜನ್ ತಗೊಳುತ್ತೆ. ಅದೇ ತರ ಇಲ್ಲಿ ಸಕ್ಕರೆ ಹಾಕಿದ್ವಲ್ಲ, ಸಕ್ಕರೆ ಬಂದು ಫ್ಯೂಲ್.
ಅದಕ್ಕೆ ಆಕ್ಸಿಜನ್ ಬೇಕಲ್ಲ. ಆಕ್ಸಿಜನ್ ಇಲ್ಲಿ ಎಲ್ಲಿಂದ ತಗೊಳತ್ತೆ? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇಂದ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನಕ್ಕೆ ಹಾಕಿದ್ವಿ ಅಂತ ಹೇಳಿದ್ರೆ ಜಸ್ಟ್ ಅದು ರಿಯಾಕ್ಷನ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ, ಒಂದು ಬೇಸಿಕ್ ಕಂಡೀಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ವಿ. ಇವಾಗ ಕಲರ್ ಚೇಂಜ್ ಆಯ್ತಲ್ಲ, ಅದು ಯಾಕೆ ಅಂತ ಹೇಳಿದ್ರೆ ಇದನ್ನ ರೀಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಒಂದು ಕಡೆ ಇದ್ದಿದ್ದ ಆಕ್ಸಿಜನ್ ಅಂದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಲ್ಲಿ ಇದ್ದಿದ್ದ ಆಕ್ಸಿಜನ್ ಶುಗರ್ ನ ಆಕ್ಸಿಡೈಸ್ ಮಾಡುತ್ತೆ, ಅಂದ್ರೆ ಶುಗರ್ ಕಡೆಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದ್ದಿದ್ದು ನೆಕ್ಸ್ಟ್ ಮ್ಯಾಂಗನೇಟ್ ಆಗುತ್ತೆ. ಸೊ ಮ್ಯಾಂಗನೇಟ್ ಗ್ರೀನ್ ಕಲರ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಉಳ್ಕೊಳ್ಳೋದೆ ಮ್ಯಾಂಗನೀಸ್ ಡೈಆಕ್ಸೈಡ್ ಅಂತ. ಸೊ ಮ್ಯಾಂಗನೀಸ್ ಡೈಆಕ್ಸೈಡ್ ಬ್ರೌನ್ ಕಲರ್ ಇರುತ್ತೆ, ಆದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ ಇರೋದ್ರಿಂದ ನಾವು ಒಂದೇ ಒಂದು ಕ್ರಿಸ್ಟಲ್ ಹಾಕಿದ್ವಿ ಅಲ್ವಾ. ಸೊ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ ನೀರಲ್ಲಿ, ಅದಕ್ಕೆ ಅದೇನಾಗುತ್ತೆ ಲೈಟ್ ಅನ್ನ ಸ್ಕ್ಯಾಟರ್ ಮಾಡಿ ಬ್ರೌನ್ ಕಲರ್ ಆಗೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಮಗೆ ಯೆಲ್ಲೋ ಕಲರ್ ಕಾಣಿಸುತ್ತೆ. ಸೊ ಇದು ಎಕ್ಸ್ಪ್ಲನೇಷನ್. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ಒಂದು ಸೂಪರ್ ಆಗಿರೋ ಎಕ್ಸ್ಪೆರಿಮೆಂಟ್ಸ್ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.